ಲಕ್ಷ್ಮಕ್ಕ ಇದೇನ ಇವ ಅಷ್ಟು ಸವಾರಿ ಎಲ್ಲ ಹೊಂಟತ್ತಲ್ಲ. ಅಯ್ಯ ಪ್ರೇಮಿ, ಅಲ್ಲ ಇದ ಊರಾಗದಿ ನಿನಗೆ ಗೊತ್ತಿಲ್ಲನೆ? ಅದೇನ ಕಲ್ಲವ್ವ ಯಾವ್ದೋ ಒಂದು ಹುಡುಗಿನ ಕರ್ಕೊಂಬಂದು ಜಪ ಮಾಡ್ಯಾಳ ಅಂತಲ್ಲ, ಅದಕ್ಕೆ ಅಂದ್ವೆ ಲಕ್ಷ್ಮಕ್ಕಗ ಓ ನೋಡ್ಕೊಂಬರಂಬ ಅಂತ ನಂದ್ಲ. ಅಕ್ಕ ಅಷ್ಟು ಹೊಂಟಿದ್ ನೋಡು. ಅಯ್ಯ ಅದ ಹಾ ಗೊತ್ತು, ನೋಡಿವಿ ಆ ಹುಡುಗಿನ ಕರ್ಕೊಂಬಂದು ಇಟ್ಕೊಂಡ. ಅಯ್ಯ ಅಲ್ಲ ಜೇಕ, ಈಗ ಸಣ್ಣ ಕೂಸು ತಗೊಂಬಂದು ಇಟ್ಕೊಂಡ್ರ ತಂದೆ ತಾಯಿ ಯಾರೋ ನೆನಪಿರಲ್ಲ, ಇವರ ತಂದೆ ತಾಯಿ ಅಂತಂದು ಅನ್ಕೊಂಡು ಚಂದಾಗಿ ಇರ್ತಾವ. ಅದಾಗಲ ಇವತ್ತು ನಾಳೆ ದೊಡ್ಡದಾಗತೈತೆ ಹುಡುಗಿ, ನಮ್ಮಿ ವಯಸ್ಸಿ ಬಂದೈತೆ, ಅದನ್ನ ಕರ್ಕೊಂಬಂದು ಜಪ ಮಾಡ್ಯ. ಅಲ್ಲ ಇಷ್ಟು ದಿವಸ ಬೇರೆ ತಂದೆ ತಾಯಿ ಅಣ್ಣ ತಮ್ಮ ಏನ ಇಬ್ರು ಹೆಣ್ಮಕ್ಳು ಅಂದ್ಬಿಡು ಅಕ್ಕ ತಂಗಿರ ಅಂತಂದು ಬೆಳೋದು ಹುಡುಗಿ. ಈಗ ಬಂದು ಇಲ್ಲಿ ಹೆಂಗಿರ್ತೈತದ ಹೊಂದ್ಕೊಂಡ್ರೆ ಹೊಂದ್ಕೋತದನ? ತಿಳುವಳಿಕೆ ಬಂದ್ಮ್ಯಾಗ ಇವ್ರು ನಮ್ಮಪ್ಪ ನಮ್ಮವ್ವ ಅಲ್ಲ ಅಂತಂದು ಗೊತ್ತಿರುತ್ತಿಲ್ಲ. ಅವು ಹೆಂಗ ಚಂದಾಗಿರ್ತಾವ ನೀನಾರ ವಿಚಾರ ಮಾಡೋಟ. ಸುಮ್ಮನೆ ಕರ್ಕೊಂಬಂದು ಇಟ್ಕೊಂಡಾಳಿಕೆ ಕಲ್ಲವ, ಚೂರಿನ ಬುದ್ಧಿ ಬೇಡನ? ಅಲ್ಲ ಪ್ರೇಮಿ, ಈಗ ಗಂಡುಡ್ರು ಇರ್ತಾವು, ಗಂಡುಡ್ರು ಅಲ್ದವ್ರಿಗೆ ಹೆಣ್ಮಕ್ಳ ಮ್ಯಾಗ ಭಾಳ ಅಭಿಲಾಷ ಇರುತ್ತೆ. ಯವ್ವ ನನ್ನ ಹಿಡಿದು ಹೇಳ್ತೀರಿ, ಒಂದು ಹೆಣ್ಣು ಇರ್ಬೇಕಿತ್ತು, ಒಂದು ಹೆಣ್ಣು ಇರ್ಬೇಕಿತ್ತು, ಚಂದಾಗಿ ಮಣ್ ತುಂಬ ಮಾಡ್ಯಾಡ್ತಿತ್ತು, ಕೈಯಾಗ ಬಾಯಾಗ ಆಸರಕತ್ತಿ. ಹೆಣ್ಮಕ್ಳು ಅದಕ್ಕವ, ಹೆಣ್ಮಕ್ಳಿಗೆ ಆಸರಕ ಹೋಗಿಲ್ಲ. ಏನೋ ಊಟ ಆರಾಮಿಲ್ದಾಗ ಪರಾಮಿಲ್ದಾಗ ಆಸರಕವು, ಏನೋ ಬೇಸರದ ಒಂದ್ಸರಿ ನೀರು ಕೊಡೋದು ಕೊಡ್ತಾವ. ಯವ್ವ ಅಲ್ಲ ಇವು ಗಂಡುಡ್ರು ಮಾತ್ಕೇತವನು ಉಲ್ಟಾ ನಾವು ಅವರಿಗೆ ಎಲ್ಲ ಮಾಡ್ಬೇಕು. ಅದಕ್ಕೆ ಹೆಣ್ಮಕ್ಳದ ಕಷ್ಟ ಹೆಣ್ಮಕ್ಳಿಗೆ ಗೊತ್ತಿರುತ್ತ. ಅದಕ್ಕೆ ಪಾಪ ಕಲ್ಲವ ಮತ್ತೆ ಆಕಿ ಹೆಣ್ಣಿಲ್ಲಲ್ಲ ಗಂಡದವು, ಅದಕ್ಕೆ ಏನಾರ ಪಾಪ ಮೇಡ ನನಗೂ ಅದನ್ನು ಅರ್ಥ ಆತು. ಅದಕ್ಕೆ ನೋಡಿದ್ರೆ ಬರ ನಡಿ ಕಣ್ ಪ್ರೀತಿ, ನನಗಂತೂ ಹೆಣ್ಣು ತಗೊಂಡು ಇಲ್ಲ ಹುಟ್ಟಿನೂ ಇಲ್ಲ. ಆಕಿ ತಗೊಂಡು ಇದು ಮಾಡ್ಯಾಳ ನೋಡೋಣ. ಹಂಗೇನಾರ ಆಕಿ ಅನುಕೂಲ ಅದೆಲ್ಲ ಚಲೋ ಇತ್ತಂದ್ರೆ ನಾನು ಯಾವ್ದಾರು ನಮ್ಮ ಸಂಬಂಧಿಕರ ಯಾರ ಬಡವರಿದ್ರೆ ಕರ್ಕೊಂಬಂದು ಜೋಪಾನ ಮಾಡಿ ಮದುವೆ ಮಾಡಿ ಕಳಿಸ್ನವ. ಪ್ರೀತಿನಾರ ಕಳ್ಕೊತೀವಲ್ಲ, ಅದಕ್ಕೆ ಯಾಕೆ ನೋಡ್ಬೇಕಂತ ಭಾಳ ಅನಿಸ್ತೆ ಹೊಂಟಿದ್ವಿ ನೋಡು. ಅಲ್ಲ ಪ್ರೇಮಿ, ತಗೊಂಡಾಕಿ ಯಾಕಿ ಜಪಾನ್ ಮಾಡಾಕಿ ಯಾಕಿ ಮುಂದಿನ ಕಷ್ಟ ನೋವು ಅನ್ಭವಿಸೋಕಿ ಯಾಕಿ ಮದುವೆ ಮಾಡಿ ಕಳ್ಸೋಕಿನ ಕಲ್ಲವ್ರ. ಅಲ್ಲ ನಿನಗೇನು ಬೆನ್ನಿದಾತ್ಲೆ ಬೆಂಗ್ಲಿ, ಸುಮ್ಮನೆ ಹೋಗೋದೈತೆ ನೋಡೋದೈತೆ ಬರೋದೈತೆ. ಅಲ್ಲ ಆ ಹುಡುಗಿ ಮ್ಯಾಗ ದೇಶ ಕಾರ್ತೀಯಲ್ಲ, ಪಾಪ ಬಡವರು ತಿರ್ಕೊಂಡ್ ತಿನ್ನ ಹುಡ್ರು ತಂದು ಜಪಾನ್ ಮಾಡತ್ತಾಳ. ಒಂದು ನಾಲ್ಕು ತನ್ನ ಬಟ್ಟಿ ಹಾಕಿ ಚಂದ ನೋಡ್ಕೊಂತ ಇರಷ್ಟು ದಿವಸ ಇರ್ತೈತೆ ಬಿಡ. ನಾಳೆ ಒಂದು ವೇಳೆ ಅಕಸ್ಮಾತ್ ಗಂಡನ ಕರ್ಕೊಂಬಂದು ಇಲ್ಲೇ ಚಂದ ನಮ್ಮ ಮಗು ಕೂಡ ಇರ್ತಂತ ಅಂತಾನೆಲ್ಲ ಇದ್ಲಂದ್ರೆ ಯಾವಾರ್ದ ವಿಚಾರ ಮಾಡ್ತೀನಿ ನೋಡ್ವಾ ನೀನಂತ. ಈಗೇನು ಬರ್ತೀಯ ನೀತಾಗೆಲ್ಲ ಹೊಂಟಿದ್ಯಲ್ಲ? ಅಯ್ಯ ನಾನ ಅಲ್ಲ ಹಿತ್ತಲ್ದಾಗ ಬಣಿ ಹೊಟ್ಟಿವಲ್ಲ, ಆಕಳು ಕೊಟ್ಟು ಹುಲ್ ತೊಗೊಂಬರನ ಒಣ ಹುಲ್ ಹೊಟ್ಟಿವಲ್ಲ ಬಣಿದು ಹೊಂಟಿದ್ದೇವ. ನೀವು ದಾರ ಕಣ್ರಿ ನಡ್ರಿ, ಅಲ್ಲೊಂಚೂರು ಹೋಗಿ ಮಾತಾಡಿ ಚಾಪ ಕೊಡ್ತಾವ ಕಲ್ಲವ ಕುಡುಕ್ಬಿಡ್ದತ್ತಾಗ ಆಮೇಲೆ ಕೆಲ್ಸಕ್ಕೆ ಹೋಗ್ತೀನಿ. ನಮ್ಮ ಮನೆಗೂ ಹಾಳಿಲ್ಲ, ಈಗ ಚಾ ಕುಡಿಯಕ್ಕೆ ಹಾಕಿದ್ದಿಲ್ಲ. ನೀವು ಮಾಡ್ಕೊಂಬಂದ್ರೆ ಲಕ್ಷ್ಮಕ್ ಬಂದ ಅಂದ್ರೆ ಚಾ ಮಾಡೇ ಮಾಡ್ತಾವ ಕಲ್ಲವ. ಚಾ ಕೊಡೋದು ಮುಂದೆ ಕೆಲ್ಸಕ್ಕೆ ಹೋಗ್ತೀನಿ. ಅರೆ ಪ್ರೇಮಂದು ಅಕ್ಕ, ನಡ್ರಿ ಬಡಣ್ಣ, ಮತ್ತೆ ನಮ್ದಕ್ಕೆ ಮರ್ದು ಬರ್ತಾರೆ, ನಮ್ದಕ್ಕೂ ಹೊತ್ತು ಮುಳಿತು. ನಾವೀಗ ಹೋಗಿ ಕಾಣಾಗೆ ಮಾಡ್ಬೇಕು, ಇಲ್ಲಾಂದ್ರೆ ನಮ್ದಕ್ಕೆ ಬಾರಿಸ್ತಾರೆ ನಮ್ದು ಮರ್ದು. ಯವ್ವ ನಿಮ್ಗೊಂದ ಬಾರ್ಸಲ್ಲ ಯವ್ವ, ನನ್ನ ಗಂಡನು ಬಾರಿಸ್ತಾನ. ಹಾಳಿಲ್ಲ ಅಂದ್ರ ಮತ್ತೆ ನಾನು ಮಾಡ್ಬೇಕು. ನಡ್ರಿ. ಅಯ್ಯ ಕಲವಕ್ಕ ಕರಿಬೇಕನ್ನಷ್ಟೊತ್ತಿಗೆ ಹೊರಗೆ ಬಂದು ನೋಡವ, ಚಲೋ ಹಾಕ್ಬಿಡು. ಅಯ್ಯ ಇದೇನ ಯವ್ವ ಎಲ್ಲರೂ ಬಂದಿರಲ್ಲ, ಜಯಕ್ಕ ಲಕ್ಷ್ಮಕ್ಕ ಒಳೆ ಬಂದ ನಮ್ಮ ಮನೆ ಕಡೆ. ಬರ್ರಿ ಲಕ್ಷ್ಮಕ್ಕ ಒಳ ಬರ್ರಿ. ಯವ್ವ ಅದೇನಿಲ್ಲ ಬಿಡ, ಅದೇನ ಈ ಹುಡುಗಿನ ಜಪಾನ್ ಮಾಡಕ್ಕೆ ಕರ್ಕೊಂಬಂದಿ ಅಂತಲ್ಲ, ಲಕ್ಷ್ಮಕ್ಕ ಗನ್ಯಾಗೋ ನೋಡ್ ಬರಂಬಾಲೆ ಅಂತ ನಂದ. ಹಂಗಾಗಿ ಬಂದವ. ಅಲ್ಲ ಮತ್ತೆ ನೀನೇನು ತಪ್ಪು ತಿಳ್ಕೊಳ್ಳಲ್ಲ ಹೌದಿಲ್ಲ ಮತ್ತೆ? ಅಯ್ಯ ಅದಕ್ಕೆ ಯಾಕೆ ತಪ್ಪು ತಿಳ್ಕೊಬೇಕು? ಯಾರಾದ್ರೂ ಅಷ್ಟಲ್ಲನ, ಈಗ ನನಗೆ ಹೆಣ್ಣಿಲ್ಲ, ಒಂದು ಹೆಣ್ಣು ಹುಡುಗಿನ ತಗೊಂಡು ಜಪಾನ್ ಮಾಡಕ್ಕೆ ಬಂದಿನಂದ್ರೆ ಹೆಂಗ ಏನು ಅಂತ ಬಂದೇ ಬರ್ತಾರೆ ನೋಡಕ್ಕೆ. ಅದಕ್ಕೆ ಯಾಕೆ ತಪ್ಪು ತಿಳ್ಕೊಳ್ಳಿ? ಕರಿತೀನಿ. ಅಮೃತ ಅಮೃತ. ಹಾಮ. ಓ ಇಲ್ಲದೇನ, ಇಲ್ಲಿ ಬಾಯಿ ಲಕ್ಷ್ಮಕ್ಕ. ಜಯಕ ವಿಜ್ಜಿ ಪಾತಿ ಪ್ರೇಮಿ ಈಕಿನ ನೋಡು ಅಮೃತ ಅಂತಂದು. ಅಯ್ಯ ಎಂತ ಚಂದ ಐತಲ್ಲ ಅಮೃತ ಅನ್ನ ಹೆಸರಿ ತಕ್ಕಂಗದ ಬಿಡು, ಭಾಳ ಚಂದ ಐತೆ ಹುಡುಗಿ. ಆದ್ರೆ ದೊಡ್ಡದತ್ತನಲ್ಲ ಕಲವ. ಇರ್ಲಿ ಬಿಡು, ನಿನಗೆ ಕೈಯಾಗ ಬೇಗ ಆಶ್ರಕ್ಕಳ ಚಲೋ ಆತ್ಬಿಡು. ಹೂನಾ ಲಕ್ಷ್ಮಕ್ಕ, ಮತ್ತು ನನಗೂ ಒಟ್ಟು ಎದಕ್ಕರ ಬೇಕಲ್ಲವ, ಹೆಣ್ಮಕ್ಳಲ್ಲ ಒಟ್ಟು. ಈಗ ನೋಡು ಮೊದ್ಲಿನಂಗೆ ನಾವು ಗಟ್ಟೆಲ್ಲ ಮೊದ್ಲಿನ ಮನುಷ್ಯರ ಗತ್ತೆ. ಕೈಗೆ ಮುಂಜಾನೆ ಎದ್ದು ಕಸ ಹೊಡ್ಯೋಕ್ಕಾಗಂಗಿಲ್ಲ, ಏನೋ ಒಂದು ಬ್ಯಾನಿ ಸುಡುಗಾಡು ದಡಗಂತ ಏನಾರ ಆತು ಒಂಚೂರು ಕುಂತ್ರೆ ಎದ್ದಳಕ್ಕಾಗಲ್ಲ, ಮೊಳಕಲ್ ಬ್ಯಾನಿ ಅಂತ ಏನಾರು ಇದ್ದಾಗ ಒಟ್ಟು ಏನಾರು ಮಾಡುವ ಅಂದ್ರೆ ಕೈಯಾಗ ಬೇಗ ನೀರು ತಂದು ಕೊಡು ಅಂದ್ರೆ ಕೊಡೋದಿಕ್ಕಿಲ್ಲ. ಕೊಡ್ತಾಳಿಲ್ಲ ಒಟ್ಟು ತಂದು. ಎರಡು ಹುಡ್ರು ಗಂಡುಡ್ರು ಓದಕ್ಕೆ ಹೋಗ್ಯಾವ, ಹಾಸ್ಟೆಲ್ ಅದು ಏನು ಮಾಡಿ ಬೇಕೆ ಏಟತ್ತು ಅಂತಂದು ಗಂಡನ ಮಕ್ಕ ನೋಡ್ಕೊಂಡಿರಕ್ಕಾಗತ್ತೆ. ಎಷ್ಟು ಅಂತ ಮನೆಯಿಂದ ಬೇಗ ಕೆಲಸ ಮಾಡಿ ಸುಮ್ಮನೆ ಕುಂದ್ರಕ್ಕಾಗತ್ತೆ. ಮುಚ್ಚಿದ ಹಲ್ಲು ಅದೇನಂತಾರಲ್ಲ ಮುಗಿದ ಬಾಯಿ ಅಂತಂದು 4 ಗಾಡಿ ನೋಡ್ಕೊಂತ ಇರ್ಬೇಕಾಗತ್ತೆ. ಅದ ಒಂದು ಹುಡುಗಿ ಕೈಯಾಗಿದ್ರೆ ಅದು ಆಟಾಡ್ಕೊಂಡು ನೋಡ್ಕೊಂತ ನಾನು ಅದ್ರ ಕೂಡ ಮಾತಾಡ್ಕೊಂತ ಹೊತ್ತು ಹೋಗೋದ ಗೊತ್ತಾಗಲ್ಲ. ಅದಕ್ಕೆ ಅವರು ಭಾಳ ಬಡವ್ರಿದಾರ, ಏನೂ ಇಲ್ಲ ಗತಿನೇ ಇಲ್ಲ ಪಾಪ. ಮತ್ತು ಏನು ಮಾಡಲಿ, ನನಗೂ ಒಂದು ಆಸರಾಗತ್ತೆ ಅವ್ರಿಗೂ ಒಂದು ಆಸರಾಗತ್ತಲ್ಲ ಅಂತಂದು ನಾನು ಒಂಚೂರು ಹಿಂಗೆ ಕರ್ಕೊಂಡು ಏನಿಲ್ಲ ಜಪಾನ್ ಮಾಡಿ ಸಾಲಿ ಪಾಲಿ ಓದಿಸ್ತೀವಿ, ಮದುವೆ ಮಾಡಿ ಕಳಿಸ್ತು ಅಂತ ಹೇಳ್ಬಿಟ್ಟೀನಿ. ಹೌದಾ? ಅಲ್ಲ ಕಲವ ಸಾಲಿ ಓದಿಸ್ತೀಯ? ಅಯ್ಯ ಸಾಲಿ ಇಂಗ್ಲೀಷ್ ಮೀಡಿಯಮ್ ಅಸ್ತೀಯ ಕನ್ನಡ ಮೀಡಿಯಮ್ ಅಸ್ತೀಯ? ಶಾಲಿನ ನೋಡ್ಬೇಕು ಏನು ಹಚ್ಬೇಕು ಅಂತಿನೋ ಇದು ವಿಚಾರ ಮಾಡಿಲ್ಲ. ನಮ್ಮ ಮನೆಯವ್ರ ಗೆಳೆಯ ಒಬ್ಬರದ್ದು ಐತಿ ಶಾಲಿ, ಅಲ್ಲೇ ಹಚ್ಚೋಣ ಅಂತ ಅನ್ಕೊಂಡಿವಿ. ಆದರೆ ಎರಡೋದವು ಇನ್ನು ಯಾರು ಹಚ್ಬೇಕಂತ ವಿಚಾರ ಮಾಡಿಲ್ಲ. ಅಕ್ಕರ ಅಯ್ಯ ಅವ ರೇಣವ ಅಲ್ಲ ಮತ್ತೆ ಬಂದಿಲ್ಲ ಅದಕ್ಕೆ? ಅದು ಅಕ್ಕರ ಸಂತಿ ಬಂದಿದ್ರೆ ಇಲ್ಲೇ ನಮ್ಮ ತಂಗಿರಿಕೆ ಕರ್ಕೊಂಡು ಬಂದಿದ್ದೆ ಸಂತಿಗೆ. ಹೇಳಿದೆ ನನ್ನ ಮಗಳು ಹಿಂಗದ ಅಂತಂದು, ಎಂಥ ದೊಡ್ಡ ಮನೆಗದಳ, ಎಷ್ಟು ಅದೃಷ್ಟ ಮಾಡ್ಯಾಳ ನನ್ನ ಮಗಳು, ಎಷ್ಟು ಚಂದದಳ ಅಂತ ನಂದೆಲ್ಲ. ನೋಡೋಣ ನಡಿ ಹೆಂಗದಳ ಎಂಥ ಮನೆ ಐತಿ ಅಂದ್ಲೆ, ಅದಕ್ಕೆ ಕರ್ಕೊಂಬಂದ್ರಿ. ಅಲ್ಲ ಮೊನ್ನೆ ಅವ್ರು ಯಾರ ಅವ್ರ ಕಾಕ ಅವರು ಅಂತಂದು ಒಂದು 4 ಮಂದಿ ಗಂಡ್ಮಕ್ಳನ್ನ ಕರ್ಕೊಂಬಂದೇವ, ನಿನ್ನೆ ಒಬ್ಬರನ್ನ ಕರ್ಕೊಂಬಂದು.
ಇವತ್ತಿದ್ರ ನಿಮ್ಮ ತಂಗಿ ಅಂತಂದು ಕರ್ಕೊಂಬಂದಿ. ಅಲ್ಲ ಹಿಂಗೆ ಹಗಲೆಲ್ಲ ಬರಕತ್ರ ಹುಡುಗಿ ಹೆಂಗೆ ಬಿಟ್ಟಿರ್ತಾಳ? ನಮ್ಮ ಕಡೆ ಬಿಟ್ಟಿ ಅಂದ್ಮ್ಯಾಗ ಪೂರ್ತಿ ಬಿಟ್ಟು ಬಿಡ್ಬೇಕವ. ಅದನ್ನ ಹೊಳ ಹೆಂಗೆ ಬಂದು ಬಿಟ್ಟಿದ್ರ ಹುಡುಗಿ ಇಲ್ಲಿರ್ಬೇಕ ಹೆಂಗೆ? ಮತ್ತೆ ಆ ಕಡೆ ನಿನ್ನ ಕಡೆ ಮನ್ಸಿಲ್ಲೈತೆ, ಇಲ್ಲಿ ಇರಕ್ಕೆ ಮನ್ಸು ಮಾಡಂಗಿಲ್ಲ ಹುಡುಗಿ. ಒಟ್ಟು ಗಲ್ ಮನ್ಸು ಮಾಡಿ ಬಿಟ್ಟು ನಿನ್ನ ಪಾಡಿ ನೀರು. ಅಲ್ಲ ಹೌದಾ? ಆಕಿನ ಏನಂದಿಲ್ಲ ರೇಣವ ನೋಡು, ಈಗೊಬ್ಬರ ಮನೆಗೆ ಬಿಟ್ಟಿವಿ ಅಂದಮೇಲೆ ಅವ್ರ ಮನೆಗೆ ನಿಶ್ಚಿಂತೆ ಬಿಟ್ಟಬೇಕು. ಅವ್ರ ಮೇಲೆ ಜವಾಬ್ದಾರಿ ಹಾಕಿ ಅಂದ್ಮೇಲೆ ಅವ್ರು ನೋಡ್ಕೊಂತಾರೆ. ಅವ್ರು ಚಂದ ನೋಡ್ಕೋತೀವಿ ಅಂತಾನೆ ಇಟ್ಕೊಂಡ್ರದ್ಮ್ಯಾಗ ಅವ್ರ ಚಂದ ನೋಡಂಗಿಲ್ಲ. ನೀನು ಯಾಕೆ ಹಗಲೆಲ್ಲ ಬಂದು ಇದು ಮಾಡ್ತಿದ್ದೀಯ? ಆ ಹುಡುಗಿ ಮನಸ್ನಾಗ ಇತ್ತಾಗಿರಲಿಲ್ಲ ಅತ್ತಾಗಿರಲಿಲ್ಲ ಅಂತ ಗೊಂದ್ಲಾಗಲ್ಲನ ಎಳೆ ಹುಡುಗಿ ಒಬ್ರು ನಂಬಿ ಜೀವನ ಮಾಡ್ಬೇಕಾಗತ್ತೆ. ಹಿಂಗೆ ನೀನು ಅತಂತ್ರ ಮಾಡಬಾರ್ದು ಹುಡುಗಿನ. ನೀನು ಹಗಲೆಲ್ಲ ಬರಕ್ಕೆ ಹೋಗ್ಬೇಡಿ ಮೇಲೆ. ಯಾಕಾರ ಆಕಿದೇ ತಪ್ಪಿಲ್ ಬಿಡ್ರಿ. ನಾ ಹಂಗಂದಲ್ಲ, ನನಗೆ ಜೀವ ತೆರೆದಿಲ್ಲ ನೋಡೋಣ ಅಂತಂದೆ, ಅದಕ್ಕೆ ಕರ್ಕೊಂಬಂದ ಬಿಡ್ರಿ. ಅಂದಂಗೆ ಸಾಲಿ ಪಾಲಿ ಹಚ್ತೀರನ್ರಿ ಈಕಿದೆ? ಹ್ಞೂನವ, ಮತ್ತೆ ಇಟ್ಕೊಂಡು ಅಂದ್ಮ್ಯಾಗ ಸಾಲಿ ವಿದ್ಯೆ ಕಳ್ಸಾರ್ದಂಗೆ ಹೆಂಗೆ ಇಟ್ಕೊಂತಾರ ಅದನ್ನ ಮಾತಾಡಕತ್ತಿಲ್ಲ. ಸಾಲಿ ಹಚ್ಬೇಕು, ಇಲ್ಲೇ ಅವ್ರು ಯಾರು ಅದಾರ ಅವ್ರು ಅಲ್ಲೇ ಕಳಿಸ್ತೀನಿ ಅನ್ನಕತ್ತಿದ್ಲ. ಅಂದಂಗೆ ಆಕಾರ ಕನ್ನಡ ಮೀಡಿಯಮ್ಗೆ ಹಾಕ್ತಾರೆ, ಇಂಗ್ಲೀಷ್ ಮೀಡಿಯಮ್ಗೆ ಹಾಕ್ತಾರೆ? ಈಕೆ ಮೊದಲು ಕನ್ನಡ ಮೀಡಿಯಮ್ ಹೋಗಿದ್ಲ, ಇಂಗ್ಲೀಷ್ ಮೀಡಿಯಮ್ ಹೋಗಿದ್ಲ? ಅಯ್ಯ, ನಮಗೆ ಇಂಗ್ಲೀಷ್ ಮೀಡಿಯಮ್ ಹಾಕ ಯೋಗ್ಯತೆ ಇಲ್ಲೈತ್ರಿ. ಗೌರ್ಮೆಂಟ್ ಸಾಲಿಗೆ ಹೋಗಿದ್ವು, ಮಧ್ಯಾಹ್ನ ಹೊತ್ತಲ್ಲೇ ಉಂಡು ಬರ್ತಿದ್ವು ಅಟ. ಕನ್ನಡ ಓದ್ರಾಗ ಓದ್ತಿಲ್ರಿ. ಹಂಗಾದ್ರೆ ಮತ್ತೆ ಇಂಗ್ಲೀಷ್ ಮೀಡಿಯಂ ನಮ್ಮ ಮಕ್ಕಳಿಗೆ ಹಾಕಿದ್ರೆ ಆಕೆಗೆ ಆಗ್ಬೇಕಲ್ಲ ಪಾಪ. ಫಸ್ಟಿಂದ ಕನ್ನಡ ಓದ್ಕೊಂಡು ಬಂದಾಳ, ಈಗೇನು ಸಣ್ಣ ವಯಸ್ಸಲ್ಲ, ಕಲೆ ವಯಸ್ಸಲ್ಲ, ಈಗ ಆರನೇ ತದಾಳ. ಈಗ ಇಂಗ್ಲೀಷ್ ಮೀಡಿಯಂ ಹಾಕಿದ್ರೆ ಭಾಳ ತ್ರಾಸ ಆಗುತ್ತೆ ಆಕೆಗೆ. ಕನ್ನಡ ಮೀಡಿಯಂಗೆ ಹಾಕ್ತೀನಿ ಬಿಡು. ಅಲ್ಲ ಕಲವಕ್ಕ, ಗೌರ್ಮೆಂಟ್ ಶಾಲೆಗೆ ಹಾಕಿ ಅಂತ ಈಗ ದೊಡ್ಡ ಸ್ಕೂಲ್ ಅಂದ್ಮ್ಯಾಗ ಸ್ವಲ್ಪ ಜಾಸ್ತಿ ಇದಿರುತ್ತೆ. ನೀನು ಇಲ್ಲೇ ನಮ್ಮ ಇದಕ್ಕೆ ಈ ರೋಡ್ ದಾಟತ್ಲೇ ಇತ್ತು ನೋಡು ಗೌರ್ಮೆಂಟ್ ಶಾಲೆ, ಸುಮ್ಮನೆ ಗೌರ್ಮೆಂಟ್ ಶಾಲೆಗೆ ಹಾಕ್ಬಿಡು. ಯಾಕಾರ ಸುಮ್ಮನಿರ್ರಿ ನೀವೇನ್ರಿ ಒಳ್ಳೆಯ ಅವ್ರಿಗೆ ಇಲ್ಲದ ಹೇಳ್ತಿರಲ್ಲ. ಅಲ್ರಿ, ಈಗ ಒಂದು ಹುಡುಗಿ ನಮ್ಮ ಮಗಳು ಅಂತಂದು ಕರ್ಕೊಂಡು ಜಾಪ ಮಾಡತ್ತಾರ. ಪಾಪ ಅವ್ರಿಗೆ ಏನು ಕಮ್ಮಿ ಐತಿ? ರೊಕ್ಕ ಹಾಕೊಂಡ ರೊಕ್ಕ ಐತಿ, ಆಸ್ತಿ ಐತಿ, ಎಲ್ಲ ಐತಿ. ಅಲ್ರಿ ಅಕ್ಕರ ಕಲವಕ್ಕರ, ನೀವು ಹಾಕಂಗಿದ್ರೆ ಇಂಗ್ಲೀಷ್ ಮೀಡಿಯಮ್ಗೆ ಹಾಕ್ರಿ. ಚಲೋತ್ನಿಗೆ ನನ್ನ ಮಗಳು ಓದಿ ದೊಡ್ಡ ಆಫೀಸರ್ ಆಗ್ಬೇಕು. ಇದೇನಾ ಲಕ್ಷ್ಮಕ್ಕ, ಉಂಡು ಹೋದ ಕೊಂಡು ಹೋದ ಅಂತಾರಲ್ಲ, ಪುಕ್ಷಟಿ ಗಂಡ ಹೊಡ್ತುಂಬ ಉಂಡ ಅಂತಂದು. ಈಕೇನ ಬರಬ್ಬರಿ ಸಂಚ ಮಾಡ ಅನ್ಸತ್ತ ಕಲ್ಲವನ್ನ ನೋಡಿ. ಚಲೋತ್ನಿಗೆ ಈಡಿಗೆ ಎಲ್ಲ ಮಗಳಿಗೆ ಅಧಿಕ ಮಾಡಲಿ ಅಂತಂದು. ಇಂಥವ್ರು ಇರ್ತಾರ, ಪಾಪ ಪುಣ್ಯ ಅನ್ನೋ ಕಾಲನ ಇಲ್ಲ ಬಿಡ. ಇವ ಲಕ್ಷ್ಮಕ್ಕ, ಇದೇನಿದೆ? ಹೌದು ನೋಡ್ಲಿ. ಅಲ್ಲ ಪಾಪ ಮಗಳನ್ನ ಇಟ್ಕೊಂಡು ಹೊಡ್ತುಂಬ ಊಟ ಅರಿಬಿ ಪರಿಬಿ ಎಲ್ಲ ಹಾಕಿ ಚೆನ್ನಾಗಿ ನೋಡ್ಕೊಂಡು ಎಲ್ಲ ಅದರ ಸಾಕ್ಬಿಡು ಅಂತ ಬಿಟ್ಟು, ಅಲ್ಲ ಇಷ್ಟಕ್ಕೆ ಮುಗಿತಾನೆ. ಇನ್ನು ಮುಂದೆ ಹುಡುಗಿದೆಲ್ಲ ಅದಕ್ಕೆ ಇವರೇ ಮಾಡ್ಬೇಕಲ್ಲ. ನಾಳೆ ಹುಡುಗಿ ಹೊಡೆದಾತಂದ್ರೆ ಆಮೇಲೆ ಮುಂದೆ ಮದುವೆ ಪದವಿ ಆತರ ವಿಚಾರ ಬೇಡ ಹೆಣ್ಮಗಳಿಗೆ. ಅಲ್ಲೋಡ ಹೆಂಗೆ ಆಸೆ ಮಾಡ್ತೈತಿ? ಆತಾತ, ನಾನು ನಮ್ಮ ಮನೆಯವ್ರು ಬರಲಿ ಕೇಳಿ ಏನಂತ ವಿಚಾರ ಮಾಡ್ತೀನಿ. ಬರ್ರಿ, ಚಾ ಕುಡಿದು ಏನಾರು ನಾಷ್ಟ ಮಾಡ್ತೀನಿ, ತಿಂದು ಬರ್ರಿ. ಇಲ್ಲಿ ಬಿಡ್ರಿ ಅಕ್ಕರ, ಬೇಡ ಬೇಡ, ನಾವು ಹಂಗ ಸಂತಿ ಚೀಲ ಅಲ್ಲಿ ಬೇರೆ ಅಂಗಡಿಗೆ ಇಟ್ಟು ಬಂದೀವಿ. ಬೇಡ ಬಿಡ್ರಿ, ನಾವು ಹೋಗ್ತೀವಿ. ಹೌದಾ? ಸರಿ, ಒಟ್ಟು ಲಕ್ಷ ಇರಲಿ. ನಾ ಹೇಳೋದು ಮಾತು ಒಟ್ಟು ಅಲ್ಲೆಲ್ಲ ಬರಕ್ಕೆ ಹೋಗ್ಬಿಡ್ರಿ. ಹಂಗೆ ಆ ಹುಡುಗಿಗೆ ಸ್ವಲ್ಪ ಹೊಂದ್ಕೊಳಕ್ಕೆ ಕಷ್ಟ ಆಗುತ್ತೆ. ಆತು ಬಿಡ್ರಿ ಅಕ್ಕರ. ಅಮೃತ, ಬಾ ಮಗಳ ಒಂಚೂರ. ಅಯ್ಯ ದೇವ್ರೆ, ಅಲ್ಲ ಇಲ್ಲೇ ಮಾತಾಡ್ಬೇಕಿಲ್ಲ ಹುಡುಗಿನ ಮುಂದೆ ನಿಂದ್ರಿಸ್ಕೊಂಡು, ಮತ್ತೆ ಅಲ್ಲಿ ಸೈಡಿಗೆ ಕರ್ಕೊಂಡು ಏನು ತಲೆ ತುಂಬತೈತೆ ನಾವು ಹೆಣ್ಮಗಳು ಅದೆಂತದೈತೆ? ಅಲ್ಲ ಕಲವಕ್ಕ, ನೀವು ಒಬ್ಬೊಬ್ರಿಗಿತ್ತು ಬಿಡ. ಅಲ್ಲ ಮಗಳನ್ನ ಇಲ್ಲ ಅಂತಂದು ಪಾಪ ಅಂತ ಅಪನ್ ಮಾಡ್ತಿದ್ದಿ, ಎಲ್ಲ ಮಾಡ್ತಿದ್ದಿ. ಅಲ್ಲ ಮತ್ತೆ ಇಂಗ್ಲೀಷ್ ಮೀಡಿಯಮ್ಗೆ ಹಾಕ್ಬೇಕು ಅಂತ ಕಂಡೀಷನ್ ಆಗ್ತಾಳಲ್ಲ. ಬಾರಿ ಗಟ್ವೇನೆ ಇದ್ದಂಗೆ ಬಿಡಾಕಿ, ನೀವು ಒಪ್ಪ ಬಡದಾಗಿತ್ತೆ. ಹಂಗಲ್ಲ ವಿಜಿ, ಒಪ್ಪಾರ್ದಂತ ನನಗೂ ಇತ್ತು. ಪಾಪ ಬಡತನ ಪರಿಸ್ಥಿತಿ ಒಳಗದ. ಈಗ ಇಂಥ ದೊಡ್ಡ ಶ್ರೀಮಂತರ ಮನೆ ಆಗದಾರ, ಮಗಳು ಚಂದ ಇಂಗ್ಲೀಷ್ ಮೀಡಿಯಂ ಓದಿ ಏನೋ ಆಗಲಿ ಅನ್ನೋ ಆಸೆ ಪಟ್ಟಿರ್ತಾವ ಬಡವರು ಜೀವನನ ಅಷ್ಟಲ್ಲನ. ಮತ್ತು ಆ ಹುಡುಗಿಗೆ ಹುಟ್ಟು ಬಟ್ಟಿ ಮೇಲೆ ಬಂದಿತ್ತೇವ. ನಾನು ಒಳ ಚಡ್ಡಿ ಪೇಟಿಕೋಟು, ಒಂದು 4 ಜೊತೆ ಅಂಗಿ, ಮನೆ ಹಾಕ್ಕೊಳ್ಳೋ ಬೇರೆ, ಸಾಲಿಗೆ ಹಾಕ್ಕೊಂಡು ಹೋಗಿ ಬೇರೆ, ಹೊರಗೆ ಹಾಕ್ಕೊಂಡು ಹೋಗಿ ಬೇರೆ, ಒಂದು 4 ಜೊತೆ. ಆಮೇಲೆ ನಮಗೆ ಹೆಣ್ಣೂರು ತುಂಬ ಜಜ್ಜಿ ಹಾಕ್ಕೊಂಡು ಅಡ್ಡಾಡ್ಬೇಕನ್ನ ಭಾಳ ಇಷ್ಟ ಇತ್ತು. ಅದಕ್ಕೆ ಹೋಗಿ ಬಂದ ದಿವಸನ ಒಂದು 5 ತೊಲಿದು ಕಾಲಾಗ ಬೆಳ್ಳು ಚೈನ ತೊಗೊಂಬಂದಿ ನೋಡುವ, ಗಲ್ 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 ಅನ್ನಂಗೆ ಏನು ಕೊರಿ ಮಾಡಿಲ್ಲ ನೋಡು. ಮತ್ತು ಸಾಲಿ ಒಂದಂತ ಹೋಲ್ಬಿಡು, ಏನು ನಾವೇನು ಸಾಲಿನ ಅದು ಕಲ್ತ್ರ ಇದಲ್ಲ ಕಲೀಲ್ ಬಿಡು. ಇವ ಕಲವಕ್ಕ, ನಿನ್ನ ಮನೆ ಬರಕ್ಕೆ ಅವಡಿ ಪುಣ್ಯ ಮಾಡಿ ಬಿಡವ. ಅಲ್ಲ ನಿನ್ನಷ್ಟು ದೊಡ್ಡ ಗುಣ ಎಲ್ಲರಿಗೂ ಬರ್ಬೇಕಲ್ಲ. ಅಯ್ಯ ಬರೀ ಇಲ್ಲೇ ಮಾತಾಡ್ಕತ್ತಿಲ್ಲ ಹೊರಗೆ. ಬರೀ ಒಳ ಬರ್ರಿ, ಅಷ್ಟು ಏನಾರು ಮನೆ ಮಾಡ್ತೀನಿ, ಚಾ ಮಾಡ್ತೀನಿ. ಬರೀ ಬಾದುಸಕ್ಕೆ ಬಂದಿರಿ, ಬರ್ರಿ. ಹ್ಞೂ ನಡಿ ಕಲವಕ್ಕ, ಚಾ ಬಿಸಿ ಬಿಸಿ ಚಾ ಮಾಡಿ. ಲಕ್ಷ್ಮಕ್ಕ ಪಾಪ ಅಪರೂಪಕ್ಕೆ ಬಂದಾಳ, ಬಟ್ ಮಂಡಾದ ಮಾಡಿ ಹಂಗೆ ಎಲ್ಲ ಹೊಡಿಬಿಟ್ಟಿ ಪ್ರೇಮಿ ಸಂತ್ಯಾಗ ಸಮಾರಾಧನೆ ಅಂತಂದು ನಿಂದು ಮಾಡ್ಕೊಂಡ ಬಿಡ್ತಿ ಎಲ್ಲ ಕೆಲಸ ಸಾಧನೆನ. ಹೇ ನಾ ಏನು ಮಾಡಿದ್ಲೆ? ಅಯ್ಯಯ್ಯಪ್ಪ, ಇವ್ರು ಬಂದ್ರೆ ಅನ್ಸುತ್ತೆ. ಅಡಿಗೆರ ಆಗಿಲ್ಲ, ಹೊಟ್ಟೆ ಎಸ್ಕೊಂಡು ಬಂದಾರ. ಇವು ಒಲಿ ಈಗ ಇಷ್ಟೋ ತನಕ ಹತ್ತಿಲ್ಲ. ಬಡಾನ ನಾವು ಅನ್ನಕ್ಕೆ ಇಟ್ಬಿಡ್ತೀನಿ ತಡಿ. ವಿಜಿ ಏನ್ ಮಾಡಿಲ್ಲ ಅವ್ರ ಬಡ ತಾಟಚ್ಚ ಇವತ್ತು ಯಾಕೆ ಮಧ್ಯಾಹ್ನದಾಗ ಹೊಟ್ಟೆ ಅನಿಸ್ಲಿಲ್ಲ, ಬರ್ಲಿಲ್ಲ. ಅದಕ್ಕೆ ಊಟಕ್ಕೆ ಈಗ ನೋಡ್ರಿ ಗನ ಹೊಟ್ಟೆ ಬಿಡತಿ ಬಡ ಹಚ್ಚಲಿ ಅವ್ರ ತಾಟ. ಅಲ್ಲ ನೀನೇನು ಈಗ ಒಮ್ಮಿಂದ ಮಕ್ಳಿಗೆ ಬಂದು ಊಟಕ್ಕೆ ಹಚ್ಚಂತಂದ್ರೆ ಮಾಡಿದ್ರಲ್ಲ ಹಚ್ಚಕ ಏನ್ ಮಾಡ? ಇನ್ನ ಒಲೆ ಕಾಲು ಹಚ್ಕೊಂಡು ಕುಂತಾಳ, ಅಡಿಗಿಲ್ಲ ಗಡಿಗಿಲ್ಲ. ಹಾ ಅಡಿಗೆ ಮಾಡಿಲ್ಲ, ಯಾಕೆ ಇಷ್ಟೊತ್ತಾಗೈತಿ? ಅಯ್ಯ ಅಕ್ಕಿನೇನು ಕೇಳ್ತೀನಿ, ನಾ ಹೇಳ್ತೀನಿ ಕೇಳು. ಹರಿಗೇಡಕ್ಕೆ ಹೋಗಿದ್ಲಪ್ಪ, ಹರಿಗೇಡಕ್ಕೆ ಅದೆಲ್ಲ ಒಂದು 4 ಮಂದಿ ಹೇಳ್ತಾರೆ. ಅವ್ರ ಕುಟಗ ಅಲ್ಲೆಲ್ಲ ಹರಿಗಾಡಿ ಬಂದಾಳ. ತಾನು ಅವ್ರ ಮನೆ ಅಡಿಗಾಡಿ ಅವ್ರ ಮನೆಗೆ ಒಟ್ಟು ಚಾ, ಇವ್ರ ಮನೆಗೆ ಒಟ್ಟು ಮಂಡಳ, ಅವ್ರ ಮನೆಗೆ ಒಟ್ಟು ನಾಷ್ಟ ಮಾಡ್ಕೊಂತ ಹೊಟ್ಟೆ ತುಂಬಿಸ್ಕೊಡ್ತಾಳೆ. ಇತ್ತಾನ ಅವ್ರದ್ದೇನು ಅಲ್ಲಪ್ಪ. ನೀನಂತೂ
ಬಂದು ಬಾಯಿ ಬಿಟ್ಟು ಹೊಟ್ಟೆ ಸತಿ ಅಂತ ಕೇಳಿ ಮಾಡ್ಸ್ಕೊಂತೀವಿ. ನನ್ನ ಮನೆ ಬರೋ ಮನೆಯಾಗಿದ್ದು ಕುಳ್ಕೊಂಡು ನೀರ್ನೇರ ಕೇಳಿದ್ರ ಮಕ ಮುಸುಳಿತಿರುತ್ತಾ ಇನ್ನೇನಿಕ್ಕಿನ ಕೇಳದಂತಂದು ಬಾಯಿ ಮುಚ್ಕೊಂಡು ಹಲ್ ಕಚ್ಕೊಂಡು ಸುಮ್ಮನೆ ಕುಂದಿರ್ಬೇಕು. ನನ್ನ ಪರಿಸ್ಥಿತಿ ಯಾರು ಹೇಳಿ? ನನಗೆ ಹೊಟ್ಟೆ ಸತಿ ಮುಪ್ಪ ನೋದಕ್ಕೆ ವಯಸ್ಸು ತಡ್ಕೊಳಕಾಗತ್ತಲ್ಲ. ನನಗೆ ಕೈ ಕಾಲು ಗದಗದ ಎಲ್ಲಿ ತಲೆ ತಿರುಗಬಹುದು ನನಗಾಗತ್ತೆ. ಇನ್ನ ಈ ಒಲಿ ಹಚ್ಚಕತ್ತ ಇನ್ನ ಈಕಿ ಕೂಳು ಮಾಡೋದ್ಯಾವಾಗ ಹಾಕೋದ್ಯಾವಾಗ ತಿನ್ನೋದ್ಯಾವಾಗ? ಎಲ್ಲಾರು ಉಣ್ ಮಕ್ಕಳು ಹೊತ್ನಾಗ ಗದ್ದೆವು ಎದ್ದಂಗೆ ನಾವು ತಿನ್ಬೇಕು. ನೋಡು ಬೇಡ 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 ಈಕಿನ ಕಟ್ಕೋಬೇಡ ಅಂತ ಬಡ್ಕೊಂಡೆ. ನಿಮ್ಮ ಅತ್ತೆ ಮಗಳು ಚಂದ ಐತಿ, ನಿಮ್ಮ ಅತ್ತೆ ಮಗಳು ಮಾಡ್ಕೋ ಒಟ್ಟು ಕೈಯಾಗ ಬೇಗ ನಮ್ಗೆ ಹೇಳ್ದಂಗೆ ಕೇಳ್ತೈತಿ ಅಂತಂದು ನೀನೆ ಇದೇನು ಚಂದ ಚಲಿ ನೋಡ್ಕೊಂಡಿದ್ದೀನ? ಇಲ್ಲ ಯವ್ವ ಈಕಿ ಚಂದ ಯವ್ವ ಎಲ್ಲಿ ಬಿಡಿ ಈಕಿ ನಮ್ಗೆ ಚಲೋ ಹೊಂದ್ಕೊಂತ ಅಂತ ಮಾಡ್ಕೊಂಬಂದಲ್ಲ ಹೊಂದ್ಕೊಳತ್ತಾಳ ಹೊಂದೇಶ್ವ. ತಡ್ರಿ ನೀವು ಕೈಕಲ್ ಮುಖ ತಗೊಂಬರ್ರಿ, ಅಟತ್ತಿಗೆ ಏನಾರ ಬಡಾನ ಮಾಡ್ತೀನಿ. ಇಲ್ಲ ಅನ್ನ ಸಾರು ಅಂದ್ರೆ ಗೊತ್ತಾಗುತ್ತೆ. ದಡಗಂತ ಒಟ್ಟು ಉಪ್ಪಿಟ್ಟು ಮಾಡ್ಬಿಡ್ತೀನಿ ತಡ್ರಿ. ಅಲ್ಲ ನಮ್ಮವ್ ಹೇಳಿದಾಗ ಕರೆ ಐತಿ ಮನ್ಯಾಗ ಅಡಿಗೆ ಹೊರವೆಲ್ಲ ಬಿಟ್ಟು ಎದಕ್ಕೆ ಹೊರಗಡೆ ಹೋಗಿ ನೀನು ನಿನ್ ಕಾಲಿ ನಿಂತಲ್ಲಿ ನಿಲ್ಲಂಗಿಲ್ಲನ? ಅಲ್ಲ ನಿಮ್ಮ ಅವ್ವ ನಿಮ್ಮಪ್ಪ ಇದನ್ನ ಕಳ್ಸಾರ ನಮ್ಮ ಮನ್ಯಾಗ ಚಂದ ಬಳೆ ಮಾಡ್ಕೊಂಡು ಹೋಗಂತ ಹೇಳಿಲ್ಲ ನಿನಗೆ? ಬರೀ ಅವ್ರ ಮನೆ ಅವ್ರು ಚಾಡಾಡ್ಕೊಂತ ಅವ್ರ ಮನೆ ಅದು ಮಾಡ್ಕೊಂತ ಹೋಗಂತಂದು ಇಷ್ಟೊತ್ತಾಗೈತಿ. ಗಂಡ ಮನೆ ಬರ್ತಾನೆ ಬಡ ಅಡಿಗೆ ಮಾಡ್ಬೇಕು, ಚಂದಾಗಿ ಊಟಕ್ಕೆ ಹೊಟ್ಟೆ ನಿಂತು ನೋಡ್ಬೇಕು ಏನಾರ ಇಲ್ಲ ನಿನಗೆ? ಅಲ್ರಿ ದಿನ ನೀವು ಬರೋವಷ್ಟು ಹೊತ್ತಿಗೆ ಕರೆಕ್ಟ್ ಮಾಡಿಟ್ಟಿರ್ತೀನಿ. ಇವತ್ತು ಹೋಗಿದ್ನಲ್ಲ ಅಂದ್ರೆ ನಾವೇನು ಹೋಗ್ಬೇಕಂತ ಹೋಗಿದ್ದಿಲ್ಲ. ಆಕೆ ಕಲ್ಲವ್ವ ಯಾವ್ದೋ ಒಂದು ಹುಡುಗಿನ ದತ್ತಕ್ಕೆ ತಗೊಂಡಲ್ಲ ಹಂಗ ಮೂಡಿ ಮಾತಾಡ್ಸ್ಕೊಂಬರೋಣ ಅಂತ ಹೋಗಿದ್ವಿ. ಅಲ್ಲೊಂಚೂರು ಮಾತಾಡ್ಕೊಂತ ಹೊತ್ತೋಗಿದ್ದೆ ಗೊತ್ತಾಗಲಿಲ್ರಿ. ಅದು 2 ನಿಮಿಷ ಮಾಡೇ ಬಿಡ್ತೀನಿ. ನೋಡ ಕಾಂಕ್ರೀಟ್ ಅಂತ ಉಪ್ಪಿಟ್ಟು ಬಿಡ್ತಾವಂತ ನನಗರ ಆಗಲ್ಲಪ್ಪ ಯಪ್ಪ. ಈ ಬಿಸಿಲು ಈ ಜಳ ಈ ಶೆಕಿ ಮತ್ ಮ್ಯಾಗ ಉಪ್ಪಿಟ್ಟು ಅದು ಕಲ್ಲು ಮೊದ್ಲ ಹೀಟ್ ನನಗಾಗಲ್ಲಪ್ಪ ಆಗಲ್ಲ. ನನ್ನ ಡೈರೆಕ್ಟಾಗಿ ಕೊಲ್ಲಕ್ ಒಲ್ಲ ಅಂದಳ ಇಂಡೈರೆಕ್ಟಾಗಿ ಕೊಲ್ತಾಳಪ್ಪ. ನಿಮ್ಮವನ ಅಲ್ಲಿ ಇಂಗ್ಲೀಷ್ ಹಾಕಲ್ತೀನಿ ನೀನು? ಅಯ್ಯ ಅದಕ್ಕೇನ ಬೇನೆ ಟಿವಿ 24 ತಾಸು ಅದನ್ನ ಅಲ್ಲೊಂದು ಮಾತಾಡೋದ. ಅಯ್ಯೋ ನಾನೀಗ ಇಂಗ್ಲೀಷ್ ನನಗೂ ಎಲ್ಲ ಬರತ್ತೀಗ. ಆಕಿ ನಮ್ಮವ್ವ ಒಲ್ಲೆ ಅಂತ ಬೇರೆ ಏನಾರು ಮಾಡಿ ಮತ್ತೆ ನನಗೂ ಕರೆ ಹೊಲ್ದಾಗ ಅದೇನಂತಲ್ಲ ನೀರು ಇಳಿಸ್ಕೊಂತ ಮಾಡತ್ತೆ ನನಗೂ ಹೀಟ್ ಆಗುತ್ತೆ. ಏನಾರು ಬೇರೆ ಮಾಡು. ನೀನ ಬೇರೆ ಮಾಡಂತೀರಿ ಅಕ್ಕಿನ ವಿಚಾರ ಮಾಡೋದ್ರಾಗಲ್ಲ. ನಾನಿಲ್ಲೇ ತಲೆಗೆ ಬಿತ್ತಿರಿ ಬಿದ್ದು ಸತ್ತು ಬಿಡೋಕೊಂಡು ಹಂಗ ಅತಿ ರಾತ್ರಿ ಮಾಡಿಬಿಡ್ತೀನಿ ತಡ್ರಿ. ಏನ್ ಮಾಡ್ತಿ? ಬಡ ಬಡ ರೊಟ್ಟಿ ಮಾಡಿಲ್ಲ ಅಂದ್ರ ರೊಟ್ಟಿ ಸಪ್ಪನ್ ಬಳಿ ಮಾಡು, ಅದಕ್ಕೊಂಚೂರು ಬೆಳ್ಳುಳ್ಳಿ ಪುಡಿ ಹಾಕೊಂಡು ತಿಂತೀನಿ. ಹೌದೌದು ರೊಟ್ಟಿ ಮಾಡು ಸುಮ್ಮನೆ ಅದು ಇದೆಯಾ ಸುಡುಗಾಡ ರೊಟ್ಟಿ. ಇವಾಗ ಹೊತ್ತಾಗಿತ್ತು ಆಯ್ತು ಬಿಡ್ರಿ ಮಾಡ್ತೀನಿ.